ಇದು ಯಾವುದೋ ಇಮ್ಯಾಜಿನರಿ ಸ್ಟೋರಿಯಲ್ಲ, ಕಾಡಿನ ಕಠೋರ ವಾಸ್ತವ. ಜಗತ್ತಿನ ಒಂದೊಂದು ಮೂಲೆಯಲ್ಲಿ ಒಂದೊಂದು ಜಾತಿಯ ಹದ್ದುಗಳು ರೂಲ್ ಮಾಡುತ್ತಿರಬಹುದು. ಆದರೆ ಅವೆಲ್ಲವೂ ಒಂದೇ ಅಖಾಡಕ್ಕೆ ಬಂದರೆ ಎಲ್ಲರೂ ಸೇರಿ ಜೈಕಾರ ಹಾಕಬೇಕಾಗುವುದು ಒಬ್ಬನಿಗೆ ಮಾತ್ರ. ಹದ್ದುಗಳ ಸಾಮ್ರಾಜ್ಯದ ನಿಜವಾದ ಚಕ್ರವರ್ತಿ ಇವನೇ, ಹಾರ್ಪಿ ಈಗಲ್. ಇದಕ್ಕೆ ನೇರ ಪೈಪೋಟಿ ಕೊಡಬಲ್ಲ ಹದ್ದು ಎಂದರೆ ಫಿಲಿಪೈನ್ ಈಗಲ್. ಆದರೆ ಅಂತಿಮವಾಗಿ ಗೆಲ್ಲುವುದು ಮಾತ್ರ ಹಾರ್ಪಿ ಈಗಲ್. ತಲೆಯ ಮೇಲಿನ ರಾಜಗಾಂಭೀರ್ಯದ ಕಿರೀಟ, ಸುಮಾರು 3 ಅಡಿ ಎತ್ತರದ ದೇಹ, ಸುಮಾರು 7 ಅಡಿ ಅಗಲದ ರೆಕ್ಕೆಗಳು. ಆಕಾಶದಲ್ಲಿ ರೆಕ್ಕೆ ಬಡಿಯುತ್ತಾ ಹಾರುತ್ತಿದ್ದರೆ ಇಡೀ ಕಾಡೇ ಇದರ ಕಣ್ಣಿನ ಅಡಿಯಲ್ಲಿರುತ್ತದೆ. ಒಮ್ಮೆ ಬೇಟೆಯನ್ನು ಗುರಿಯಾಗಿಸಿಕೊಂಡರೆ ಮಿಂಚಿನ ವೇಗದಲ್ಲಿ ಕೆಳಗೆ ಧುಮುಕಿ ಕೆಲವೇ ಕ್ಷಣಗಳಲ್ಲಿ ತನ್ನ ಬಲಿಷ್ಠ ಉಗುರುಗಳಲ್ಲಿ ಬೇಟೆಯನ್ನು ಬಂಧಿಸಿಬಿಡುತ್ತದೆ. ಇದರ ದೃಷ್ಟಿ ಎಷ್ಟು ತೀಕ್ಷ್ಣ ಎಂದರೆ ಆಕಾಶದಲ್ಲೇ ಹಾರುತ್ತಾ ಮರದ ದಟ್ಟ ಎಲೆಗಳ ನಡುವೆ ಅಡಗಿರುವ ಪ್ರಾಣಿಗಳನ್ನು ಸುಲಭವಾಗಿ ಗುರುತಿಸುತ್ತದೆ. ಆದರೆ ಇದರ ನಿಜವಾದ ತಾಕತ್ತು ಅದರ ಕಾಲುಗಳಲ್ಲಿ. ಸುಮಾರು 5 ಇಂಚು ಉದ್ದದ ಉಗುರುಗಳಿಂದ ಒಮ್ಮೆ ಬೇಟೆಯನ್ನು ಬಿಗಿಯಾಗಿ ಹಿಡಿದರೆ ಹಿಡಿದಿರುವ ಭಾಗ ನಜ್ಜುಗುಜ್ಜಾಗುವುದು ಖಚಿತ. ಇನ್ನು ಬೇಟೆಯ ವಿಷಯಕ್ಕೆ ಬಂದರೆ ಕೋತಿಗಳು, ಸ್ಲ್ಯಾತ್ಗಳು, ಮುಳ್ಳು ಹಂದಿಗಳು ಇವೇ ಇದರ ಪ್ರಮುಖ ಬೇಟೆ. ಇದು ಒಂದು ಎಪೆಕ್ಸ್ ಪ್ರಿಡೇಟರ್, ಅಂದರೆ ಕಾಡಿನಲ್ಲಿ ಇದನ್ನು ಬೇಟೆಯಾಡುವ ಯಾವುದೇ ಪ್ರಾಣಿ ಇಲ್ಲ. ಅತ್ಯಂತ ಟೆರಿಟೋರಿಯಲ್ ಮತ್ತು ಏಕಾಂತವನ್ನು ಬಯಸುವ ಈ ಹದ್ದು ಆಕಾಶದ ನಿಜವಾದ ಚಕ್ರವರ್ತಿ.